ಲವ್ ಮ್ಯಾರೇಜ್ ವಿಚಾರಕ್ಕೆ ಸಿನಿಮಾ ರೀತಿಯಲ್ಲಿ ಗಲಾಟೆ. ಹೀಗೆ ಸಿನಿಮಾ ಸ್ಟೈಲ್ನಲ್ಲಿ ಮನಸ್ಸು ಇಚ್ಛೆ ಹೊಡೆದಾಡ್ತಿರೋ ಯುವಕನ ಹೇಟಿಗೆ ಆಸ್ಪತ್ರೆ ಬೆಡ್ ಸೇರಿರೋ ಹುಡುಗಿಯ ಪೋಷಕರು. ಈ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಕೋಟೆನಾಡು ಚಿತ್ರದುರ್ಗದ ಭರಮಸಾಗರ ಗ್ರಾಮ. ಹೌದು ಪ್ರಿಯ ವೀಕ್ಷಕರೇ, ಕಳೆದ 3 ತಿಂಗಳ ಹಿಂದೆ ಚಿತ್ರದುರ್ಗ ಜಿಲ್ಲೆಯ ಬೇವಿನಹಳ್ಳಿ ಮೂಲದ ತೀರ್ಥೇಶ್ ಹಾಗೂ ಭಾವನಾ ಮ್ಯಾರೇಜ್ ವಿಚಾರಕ್ಕೆ ದೊಡ್ಡ ಗಲಾಟೆ ನಡೆದು ಹೋಗಿದೆ. ಒಂದೇ ಕೋಮಿನ ಇಬ್ಬರೂ ಕೂಡ ಪರಸ್ಪರ ಒಪ್ಪಿ ಮದುವೆ ಆಗಿದ್ರಂತೆ. ಅಷ್ಟೇ ಅಲ್ಲವೇ, ಗುಟ್ಟಾಗಿ ಚಿತ್ರದುರ್ಗ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿದ್ದವರು. ಇದೇ ವಿಚಾರ 2 ಫ್ಯಾಮಿಲಿಗಳ ನಡುವಿನ ದ್ವೇಷಕ್ಕೆ ಕಾರಣವಾಗಿತ್ತ. ಯುವತಿ ಭಾವನಾ ಪೋಷಕರು ಮದುವೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಹಳೆಯ ತೀರ್ಥೇಶ್ ವಿರುದ್ಧ ಭಾವನಾ ತಾಯಿ ಊರಲ್ಲಿ ಜಗಳ ಕೂಡ ಮಾಡಿದ್ರಂತೆ. ಇದೇ ವಿಚಾರ ಭರಮಸಾಗರ ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ತು. ಇದೇ ವೇಳೆ ಭರಮಸಾಗರ ಪೊಲೀಸ್ ಠಾಣೆಗೆ ಇಬ್ಬರು ಕಡೆಯವರು ರಾಜಿ ಪಂಚಾಯತಿಗೆ ಬಂದಿದ್ರು. ಈ ವೇಳೆ ಯುವಕ ತೀರ್ಥೇಶ್ ವಿರುದ್ಧ ಮತ್ತೆ ಭಾವನಾ ಪೋಷಕರು ಗರಂ ಆಗಿದ್ರು. ಆದರೆ ಏಕಾಏಕಿ ತೀರ್ಥೇಶ್ ಸಂಬಂಧಿಕರು ಭಾವನಾ ಪೋಷಕರ ಮೇಲೆ ದಾಳಿ ಮಾಡಿದ್ದಾರೆ. ಪೊಲೀಸ್ ಠಾಣಾ ಭಾಗದ ಆವರಣದಲ್ಲಿ ಥೇಟ್ ಸಿನಿಮಾ ಸ್ಟೈಲ್ನಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ರಾಜ್ಗೆ ಬಂದಿದ್ದ ಭಾವನಾ ದೊಡ್ಡಪ್ಪ ಮಲ್ಲೇಶ್ ನಾಯ್ಕ್, ತಾಯಿ ಸವಿತಾಬಾಯಿ, ತಂದೆ ಹೇಮಲಾ ನಾಯ್ಕ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಗಲಾಟೆಯ ಯುವತಿ ಭಾವನಳ ದೊಡ್ಡಪ್ಪ ಮಲ್ಲೇಶ್ ನಾಯ್ಕ್ಗೆ ಗಂಭೀರ ಗಾಯಗೊಂಡಿದ್ದು 3 ಮಂದಿಗೆ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ಹಿಂದೆ ಕೂಡ ತೀರ್ಥೇಶ್ಗೆ ಮಗಳನ್ನ ಕೊಡಲ್ಲ ಎಂದು ಭಾವನಾ ತಾಯಿ ಸವಿತಾಬಾಯಿ ಹೇಳಿದಂತೆ. ಇದೇ ದ್ವೇಷಕ್ಕೆ ಇದೀಗ ತೀರ್ಥೇಶ್ ಕಡೆಯವರು ಅಟ್ಯಾಕ್ ಮಾಡಿದ್ದಾರೆ ಎಂದು ಭಾವನಾ ಪೋಷಕರು ಆರೋಪಿಸಿದ್ದಾರೆ.